ಗೊತ್ತಾಗ್ತಾ ಇಲ್ವಾ? ಶಾಸಕರಾಗಿ ಹಾಕಿದ್ದೀರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೋಸ್ಕರ ಇದ್ದೀರಿ? ಕಲ್ಪಾರಲ್ಲಿ ಲೂಟಿ ಮಾಡಾಕಿದ್ದೀರಾ ಅಥವಾ ಸಂಪಾದನೆ ಮಾಡಾಕಿದ್ದೀರಾ? ನಿಮ್ಮ ಭವ್ಯವಾದ ಒಳ್ಳೆ ಕಟ್ಟಡಕ್ಕೋಸ್ಕರ ಶಾಸಕರಾಗಿದ್ದೀರಾ ಅಥವಾ ಎಲ್ಲಾ ಜನತೆನ ಕಷ್ಟ ಸುಖ ನೋಡಕ್ ಶಾಸಕರಾಗಿದ್ದೀರಾ? ಆ ಜನತೆಗೋಸ್ಕರ ಅವ್ರು ಸಾಲವಂತರಾಗೋದು ಬೇಡ, ಅವ್ರಿಗೆ ಅನ್ಯಾಯ ಆಗೋದು ಬೇಡ, ಅವ್ರ ಬೆಳೆಗಳನ್ನ ಉಳಿಸ್ಕೊಳಕ್ಕೆ ಒಂದು 4-5 ದಿನ ನೀರು ಕೊಡಿ ಅಂತ ಅಂದ್ರೆ ಇದೇ ಹೇಳಿ ಇಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ. ಈಗ ಇಡೀ ಮಂಡ್ಯ ಜಿಲ್ಲೆಯಿಂದ ಸ್ಟ್ರೈಕ್ ಎಲ್ಲ ಶುರು ಆಗ್ತಾ ಇದೆ. ಯಾರಾದ್ರೂ ಒಬ್ಬ ಶಾಸಕರು ಮುಖ್ಯಮಂತ್ರಿ ಜೊತೆನಲ್ಲಿ ಹೋಗಿ ಬೆಳೆಗಳು ಇಷ್ಟ ಆಗ್ತಾ ಇದೆ ನೋಡಿ. ಇವತ್ತು ಮಾಹಿತಿ ಕೊಡ್ತೇನೆ. ತೆಂಗಿನ ಬೆಳೆ ಈ ವರ್ಷ ಏನಾದ್ರು ಹೋಯ್ತು ಅಂದ್ರೆ ಇನ್ನು 5-6 ವರ್ಷ ತೆಂಗಿನ ಬೆಳೆ ಬರುವುದಿಲ್ಲ. ಯಾಕೆಂದ್ರೆ ಗದ್ದೆನಲ್ಲೆಲ್ಲ ತೆಂಗಿನ ಬೆಳೆ ಹಾಕೊಂಡಿದ್ರು, ಸುಲಭವಾಗಿ ಆಳುಗಳು ಸಿಗ್ತಿಲ್ಲ ಅಂತ ಮಾಡ್ಕೊಂಡಿದ್ರು. ಅದೆಲ್ಲ ಇವತ್ತು ಏನೂ ಬೆಳೆ ಸಿಗ್ತಾ ಇಲ್ಲ. ಕರುಳೆಲ್ಲ ಉದುರೋಗ್ತಾ ಇದೆ, ಗರಿ ಎಲ್ಲ ಉದುರೋಗ್ತಾ ಇದೆ. ಊರ ಮೇಲೆ 4 ಗರಿ 5 ಗರಿ ಉಳಿಯೋ ಸ್ಟೇಜ್ ಬಂದಿದೆ. ಇನ್ನು ಕಬ್ಬು 50,000 ರಿಂದ 60,000 ಖರ್ಚು ಮಾಡಿದ್ದಾರೆ. ಈ ಬೆಳೆ ಏನಾದ್ರು ಹೋದ್ರೆ ಅವ್ರು ಏನ್ ಹಾಕ್ತಾರೆ ಅಂತ ನಮ್ಗೆ ಊಹೆ ಮಾಡಕ್ ಆಯ್ತಿಲ್ಲ. ಅಂತದನ್ನ ನೀವು ಯೋಚನೆ ಮಾಡಕ್ ಶಕ್ತಿ ಇಲ್ವಾ? ಮಾನ್ಯ ಮುಖ್ಯಮಂತ್ರಿ ಚಳುವಳಿಗೆ ಗೌರವ ಕೊಡದೇ ಇರುವಂತ ಮುಖ್ಯಮಂತ್ರಿ. ಚಳುವಳಿ ಮಾಡ್ತಾ ಇರುವಾಗ ನೀರ್ ಬಿಟ್ರೆ ಇವ್ರ ಚಳುವಳಿಗೆ ಎದುರಿ ನೀರ್ ಬಿಟ್ಟೆ ಅಂತ ಆಗುತ್ತೆ. 15ಕ್ಕೆ ಡೆಲ್ಲಿ ಮೀಟಿಂಗ್ ಇದೆ, ಆ ಮೀಟಿಂಗ್ ಆದ್ಮೇಲೆ ನೋಡ್ತೀವಿ ಅಂತ ಹೇಳಿ ಮಂಡ್ಯ ಶಾಸಕರು ಹೇಳ್ತಾರೆ. ಬಹುಶಃ ಜನತಾ ಪ್ರತಿನಿಧಿ ಆಗೋದಿಕ್ಕೆ ಒಂದು ಗಳಿಗೆನೂ ಲಾಯಕ್ಕಿಲ್ಲ. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಜನ ಕೂಗ್ತಾ ಇದ್ದಾರೆ, ಜನ ನೊಂದಿದ್ದಾರೆ ಅಂತ ಹೇಳಿದ್ರೆ ನೀರ್ ಬಿಟ್ರೆ ನಮ್ಮ ಮುಖ್ಯಮಂತ್ರಿ ರೌಡಿಸಂ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಅಧಿಕಾರದ ಕುಂತಿರೋದು. ಅದೇ ನಡವಳಿಕೆ ಮಾಡಿದ್ರೆ ಖಂಡಿತವಾಗಿ ಕೆಟ್ಟದಾಗುತ್ತೆ. ತಕ್ಷಣ ನೀರ್ ಬಿಡಬೇಕು. ನೀರ್ ಬಿಡೋದ್ರಲ್ಲಿ ಯಾರನ್ನೋ ಕಟ್ಕೊಂಡು ನಾಟಕ ಮಾಡುವಂತದ್ದು ಬೇಕಾಗಿಲ್ಲ. ಬೆಳೆಗೆ ನೀರ್ ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಬಿಡದಿ ರೈತರಲ್ಲಿ ಭಾಗ ಮಾಡಿ, ಕಾಂಗ್ರೆಸ್ದೇ ಒಂದು ಭಾಗ ಮಾಡ್ಕೊಂಡು ನಿಮ್ಮ ಬೆಂಬಲಿಗರನ್ನ ರೈತರು ಟವಲ್ ಹಾಕೊಂಡು ರೈತ ಹೋರಾಟ ಮಾಡ್ತಿರೋರ ವಿರುದ್ಧ ಎತ್ಕಡ್ತಾ ಇದ್ದೀರಿ. ನಿಜವಾಗಿ 82ರಲ್ಲಿ ಇದ್ದಂತ ಚಳುವಳಿ ಗುಂಡಿಟ್ಟ ಗುಂಡೂರ ಹೆಂಗ್ ಓಟಿಲ್ಲ ಅಂತ ಹೇಳಿ ಇಡೀ ಕಾಂಗ್ರೆಸ್ನ ನೆಲಸಮ ಮಾಡಿದಂತದ್ದು. ಅದಕ್ಕೆ ನೀವು ಪಕ್ಷ, ನಿಮ್ಮ ಪಕ್ಷ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ ಅನ್ನೋ ಮಾತನ್ನ ಎಚ್ಚರಿಕೆ ಹೇಳ್ತೀನಿ. ಬಿಡದಿ ಟೌನ್ಶಿಪ್ ಬಿಡದಿ ಅಂತ ಟೌನ್ಶಿಪ್ ಇನ್ನೂ ಆದ್ರೆ ಕನ್ನಂಬಾಡಿ ಕಟ್ಟೆ ಇನ್ನೂ 5 ಆಗ್ಬೇಕು. 5 ಆದ್ರೂ ಅಲ್ಲಿ ಬೆಳೆಯೋದ ನಗರಕ್ಕೆ ಸಾಲಲ್ಲ. ಬರ್ಲಿ ಮಂಡ್ಯ ಅಥವಾ ತುಮಕೂರು ಆ ಕಡೆ ಈ ಕಡೆ ಉತ್ತರ ಕರ್ನಾಟಕ ಟೌನ್ಶಿಪ್ ಮಾಡ್ಲಿ. ಬೆಂಗಳೂರು ಊರೊಂದನೇ ಬೆಳೆಸಿದ್ರೆ ಕನ್ನಂಬಾಡಿ ಕಟ್ಟೆ ನೀರೆಲ್ಲ ಅಲ್ಲಿಗೆ ಹೋಗ್ಬೇಕು. ಅವೈಜ್ಞಾನಿಕ. ಹಾಗೇನೆ ಬೆಂಗಳೂರಿಗೆ ನೀರ್ ತಗೋಗೋದಿಕ್ಕೆ ಕನ್ನಂಬಾಡಿ ಕಟ್ಟೆ ಒಳಗಡೆ ಯಾವುದೇ ಪರ್ಮಿಷನ್ ಇಲ್ಲಂತೆ ಗುಂಡಿ ತೋಡಿ ಮಣ್ಣು ಪರೀಕ್ಷೆ ಮಾಡ್ತಾವ್ರೆ. ಇದು DK ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಜನಕ್ಕೆ ಸವಾಲ್ ಹಾಕಿರೋದು. ನೀವು ಅದೇನ್ ಮಾಡ್ತೀರಿ ಮಾಡಿ, ನಿಮ್ ತಾಕತ್ತಿದ ನಾನ್ ಮುಖ್ಯಮಂತ್ರಿಯಾಗಿ ಪಡ್ಕೊಂಡ್ಬಿಟ್ಟಿದೀನಿ, ನನ್ ತಾಕತ್ ತೋರಿಸ್ತೀನಿ ಅಂತೇಳಿ. ಮಂಡ್ಯ ರೈತರು ನನ್ ಕಾಂಗ್ರೆಸ್, ನನ್ ದಳ, ನಮ್ BJP ಅಂದ್ರೆ ಅದು ಎರಡನೇದು. ನಮ್ ಬದುಕಿಗೆ ನಾವು ಒಂದಾಯ್ತೀವಿ. ನಾವೆಲ್ಲ ನಾವು ಅಣ್ಣ ತಮ್ಮದಿರೋ ಒಂದಾಯ್ತೀವಿ. ನಮ್ ಜಿಲ್ಲೆಗೆ ಅನ್ಯಾಯ ಆದ್ರೆ ಖಂಡಿತವಾಗಿ ಸಿಡಿದು ಹೇಳ್ತೀವಿ. ಅದು ಯಾವ ರೀತಿ 6ನೇ ಹಂತದ ಯೋಚನೆ ಕನ್ನಂಬಾಡಿ ಕಟ್ಟೆ ಒಳಗಡೆ ಮಾಡ್ತೀವಿ. ಅದು ನೋಡೋ ಚಾಲೆಂಜ್ ಅನ್ನು ತಗೊಳಕ್ ರೆಡಿ ಇದೀವಿ. 29 ದಿನ ಆಗಿದೆ ಎಲ್ಲಾ ನಾಲೆಗಳಿಗೂ ನೀರು ಬಿಟ್ಟು. ತತ್ಕ್ಷಣ ನೀರು ಬಿಡ್ಬೇಕು. ನಾಟಕ ಆಡ್ತಾವ್ರೆ. ನೀರಾವರಿ ಸಲಹಾ ಸಮಿತಿ ಕರೆದ್ರೆ ಬೆಂಗಳೂರಲ್ಲಿ ನಮ್ ಜಿಲ್ಲೆ 7 ಜನ ಶಾಸಕರಲ್ಲಿ 3 ಜನ ಹೋಗವ್ರೆ. ಈ 4 ಜನ ಎಲ್ಗೋಗಿದ್ರು? ಬೇರೆ ದಂಧೆ ಮಾಡಕ್ ನಿಂತವ್ರೆ ಅವರು. ರೈತರೆಲ್ಲ ಸಾಯ್ತಾವ್ರೆ. ಕನಿಷ್ಠ ಕಬ್ಬಿನಿಂದ 2,000 ಕೋಟಿ ನಷ್ಟ ಆಯ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಬಾಳೆ, ತೆಂಗು, ಅಡಿಕೆ 1,000 ಕೋಟಿ ನಷ್ಟ ಆಯ್ತಾ ಇದೆ. 3-4,000 ಕೋಟಿ ನಷ್ಟ ಇದ್ರು ಇವ್ರು ಲಿಗ ಇಲ್ಲ. ಮೊದಲು ಬೆಂಗಳೂರು ನೀರು ಒಂದು ನಾಟಕ ಆಡ್ತಾವ್ರಲ್ಲ. KRS ಕಟ್ಟಿರೋದು ಮೈಸೂರು ಮಹಾರಾಜರು ವ್ಯವಸಾಯಕ್ಕೋಸ್ಕರ ಅಂತ. ಕಾವೇರಿ ನ್ಯಾಯಾಧಿಕರಣದಲ್ಲಿ ಬೆಂಗಳೂರಿಗೆ STMC ಅಂತ ಹೇಳ್ಬೇಕು ಸರ್ಕಾರ. ಸವಾಲ್ ಆಗ್ತಾ ಇದೀವಿ. ಜಾಸ್ತಿ TMC ತೆಗಿತಾ ಇದ್ದಾರೆ ಸರ್ಕಾರ ಮತ್ತೆ ಜಿಲ್ಲಾಡಳಿತ, ತಾಲೂಕು ಆಡಳಿತ. ನೀರಿಗೆ ಬೆಂಗಳೂರಿಗೆ ಕುಡಿಯಕ್ಕೆ STMC ತೆಗೆದವ್ರೆ ಅಂತ ಹೇಳಿ ಸುಮ್ ಯೋಜನೆ ಮಾಡ್ಕೋತಾರೆ. 5 ಯೋಜನೆ ಆಗದೆ, 6 ಯೋಜನೆ ಆಗದೆ. ಪ್ರಪಂಚದಲ್ಲಿ ಎಲ್ಲೂ ಮಾಡದೇ ಇರುವಂತ ಕೆಲಸವನ್ನ ಕನ್ನಂಬಾಡಿ ಕಟ್ಟೆ ಕನ್ನ ಹಾಕಿ ನೀರೆತ್ತಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ನಮ್ ಬೆಳೆಗೆಲ್ಲ ಒಣಗ್ತಾ ಇದ್ದಾವೆ. ತತ್ಕ್ಷಣ ಇವತ್ತು ನೀರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಬೇರೆ ಚಳವಳಿಯನ್ನು, ಅಸಹಕಾರ ಚಳವಳಿಯನ್ನು ಮಾಡ್ತೀವಿ.